ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮೀನು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ 1.5 kg ಅಳತೆ ಮೀನಿಗೆ ಮಸಾಲೆ ತೋರಿಸ್ತಿದ್ದೀನಿ. ನೀವಿನ್ನೂ ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, 1-2 ಸ್ಪೂನಷ್ಟು ಸಾಂಬಾರಿನ ಪುಡಿ ಮತ್ತು 2 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊಬ್ಬರಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು ಸ್ವಲ್ಪ ಪುದೀನ, 2 ಟೊಮೆಟೊ ಮತ್ತು 2 ಈರುಳ್ಳಿ. ನಾನಿಲ್ಲಿ 1.5 ಈರುಳ್ಳಿನ ಮಾತ್ರ ರುಬ್ಬೋದಕ್ಕೆ ಸೇರಿಸ್ಕೊತೀನಿ. ಅರ್ಧ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೋಬೇಕು. ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತೊಗೊಂಡಿರೋಂಥ ಈ ಮಸಾಲೆಗಳೆಲ್ಲವನ್ನು ಅದಕ್ಕೆ ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಪುದೀನ ಮತ್ತು ಹುಣಸೆಹಣ್ಣು ಕೂಡ ಎಣ್ಣೆಲೆ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೀನು ಸಾರು ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಂಡ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ತೊಗೊಂಡಿರೋಂಥ ಮಸಾಲೆ ಪುಡಿಗಳನ್ನು ಕೂಡ ಎಲ್ಲ ಸೇರಿಸ್ಕೊಂಡು ಫುಲ್ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ನಾನಿಲ್ಲಿ ಮೀನನ್ನ ಕೊಬ್ಬರಿ ಎಣ್ಣೆ ಮತ್ತು ಪುದೀನ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ನಂತರ ಉಪ್ಪು ಖಾರ ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆ, 1-2-3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, ಅರ್ಧ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಫ್ರೈ ಆದ ನಂತರ ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ನಂತರ ಅದೇ ಜಾರ್ಗೆ ಇನ್ನು ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ಇದು ಸಾಂಬಾರು ತುಂಬ ಮಂದಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಇದು ನೋಡಿ, ನೀರು ಇನ್ನೂ ಸೇರಿಸ್ಕೋಬೇಕು. ಇದಕ್ಕೆ ಮಂದ ಇದೆ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಲಿಡ್ನ ಮುಚ್ಚಿ ಚೆನ್ನಾಗಿ ಸಾಂಬಾರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಕಾಯಬೇಕು ಈ ಸಾಂಬಾರು. ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಹಸಿ ವಾಸನೆ ಒಂದು ಸ್ವಲ್ಪನೂ ಇರಬಾರ್ದು, ಅಲ್ಲಿವರೆಗೂ ಕಾಯಿಸ್ಕೋಬೇಕು. ಇನ್ನೇನು ಸಾಂಬಾರು ಫುಲ್ ಕಾದಿದೆ ಅನ್ನೋವಾಗ ಈ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಫಿಶ್ನ ಒಂದೊಂದಾಗಿ ಇದಕ್ಕೆ ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಇನ್ನು ಲಿಡ್ನ ಮುಚ್ಚಿ ತಿರುಗಿಸ್ದೆ. ಇದು ಮೀನು ಹಾಕಿದ್ಮೇಲೆ ತಿರುಗಿಸ್ಬಾರ್ದು. ಇನ್ನು ಲಿಡ್ನ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ್ರೆ ಒಂದು ಟೇಸ್ಟಿಯಾದ ಫಿಶ್ ಸಾಂಬಾರು ರೆಡಿಯಾಗಿರುತ್ತೆ. ಮೀನು ಬೇಯೋದಕ್ಕೆ ತುಂಬ ಟೈಮ್ ಬೇಕಾಗಲ್ಲ. ನೋಡಿ, ಒಂದು 5-10 ನಿಮಿಷ ಸಾಕು, ಬೆಂದೋಗುತ್ತೆ. ಒಂದು ಟೇಸ್ಟಿಯಾದ ಫಿಶ್ ಸಾಂಬಾರು ರೆಡಿಯಾಗಿದೆ. ಇದು ಮುದ್ದೆ ಅನ್ನ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.